ಲೈಟ್ ಇಲ್ಲ ಅಲ್ಲಿ. ಲೈಟ್ ಇಲ್ಲಿ ಬರ್ರಿ, ಇಲ್ಲೂ ಇಲ್ಲ ಲೈಟ್ ಆ ಕಡೆ. ಎಲ್ಲ ಹತ್ತಿದ್ದಾವೆ. ಇವತ್ತು ಈಗ ಬರ್ರಿ, ನೀವು ತೋರಿಸ್ತೀನಿ ಬರ್ರಿ. ಲೈಟ್ ಹತ್ತಲಿಲ್ಲ ಒಂದು. ಅಲ್ಲಿ ನೋಡಿದ್ರೆ ಆ ರಾಡ್ ಕಿತ್ತೋಗಿದೆ. ಯಾರಿಗಾರು ಕಾಲ್ಗಿಲಿಗೆ ಹೊಡೆದು ಬಿದ್ದು ಸತ್ತೋದ್ರೆ ಏನು ಕತೆ? ಯಾರು ಉತ್ತರ ಕೊಡೋರು? ನೀವು ಇವತ್ತು ಡ್ಯೂಟಿಯಲ್ಲಿ ನೀವೇ ಇದ್ದೀರಿ, ನಿಮಗೆ ಕೇಳಬೇಕು. ಹೌದಾ? ಅದು ಹೌದಲ್ಲ ಹೇಳಿ. ನೀವು ನನಗೆ ಗೊತ್ತಿಲ್ಲ ಅಂದ್ಬಿಟ್ರಿ ಬಂದ ಕೂಡಲೇ. ಬಂದು ನೋಡಿ ನೀವು. ಹೌದಾ? ಇಲ್ಲಿ ಬಿದ್ದುಬಿಟ್ರೆ ಏನಾಗಬೇಕು? ಭಾರಿ ಡೇಂಜರ್ ಇದೆ. ಹೌದಾ? ಅರ್ಥ ಆಗ್ತಾ ಇದೆಯಾ? ನೀವು ಇವತ್ತು ಹೊಸದಾಗಿಂದ ಬಂದಿದ್ದೀರಿ, ನೀವು ಇವತ್ತು ಚಾರ್ಜ್ ತೊಗೊಂಡಿದ್ದೀರಿ, ಗಮನಿಸ್ತಿಲ್ಲ. ಆದರೂ ಈಗ ನಿಮ್ಮ ಕರ್ಕೊಬಂದು ತೋರಿಸಿದ್ದೀನಿ. ಇಲ್ಲಿ ನೋಡಿರಿ, 2-3 ಲೈಟ್ ಇದೆ. ಇದೇನು ಕತ್ಲೆ ಕಾಣ? ನೋಡಿರಿ, 1-3 ಲೈಟ್ ಇಲ್ಲ. ಹಾಂ, ಇಲ್ಲಿ ನೋಡಿ, ಬಸ್ ಸ್ಟ್ಯಾಂಡು. ಇಲ್ಲಿ ಎದುರುಗಡೆ ನಿಮ್ಮ ಎಂಪ್ಲಾಯೀಸ್ಗಳು, ಕ್ಲೀನಿಂಗ್ ಸೆಂಟರ್ ಅವ್ರು ಇರ್ತಾರೆ. ಇದೆಲ್ಲ ಕ್ಲೀನಿಂಗ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ. ಸ್ವಚ್ಛತೆ ಅನ್ನೋದು ಒಂದು ಇರುತ್ತಲ್ಲ. ಹಾಂ, ಸ್ವಚ್ಛತೆ ಅನ್ನೋದು ಏನು ಮಾಡ್ಕೋಬೇಕು. ಒಳಗಡೆ ನೋಡಿ, ನಿಮ್ಮ ಕಂಪೌಂಡ್ ಒಳಗೆ ಆ ನಮ್ಮನೆ ಹುಳು ಬೆಳೆದಿದೆ. ಹೊರಗಡೆ ಬಿಟ್ಟಾಕ್ರಿ, ಪಟ್ಟಣ ಪಂಚಾಯತ್ ಅವ್ರು ಬರ್ತಾರೆ, ಕ್ಲೀನ್ ಮಾಡ್ಕೊಂಡು ಹೋಗ್ಬೋದು. ನಿಮ್ಮ ಕಂಪೌಂಡ್ ಒಳಗೆ ಈ ಪರಿಸ್ಥಿತಿ ಆಗಿಬಿಟ್ರೆ ಏನು ಪರಿಸ್ಥಿತಿ ಆಗ್ಬೋದು?